ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ನಮ್ಮ KPTCL ಆಸ್ಪಿರೆಂಟ್ಸ್ಗಳು ಭಾಳಷ್ಟು ಜನ ಕೇಳ್ತಾ ಇದ್ರಿ, ಯಾವುದೇ ಒಂದು ಲಿಸ್ಟ್ ಅಥವಾ ನೋಟಿಫಿಕೇಷನ್ ಬಂದಾಗ ನಾವು ಹೇಗೆ ಗೂಗಲ್ನಲ್ಲಿ ಚೆಕ್ ಮಾಡಬೇಕು, ನಾವೇ ಸ್ವತಃ ಚೆಕ್ ಮಾಡಬೇಕು ಎನ್ನುವುದು ಭಾಳಷ್ಟು ಜನ ಕೇಳ್ತಾ ಇದ್ರಿ. ಅದಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಎಲ್ರಿಗೂ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ ಸ್ನೇಹಿತರೆ, ಪ್ರತಿಯೊಂದು KPTCLಗೆ ಸಂಬಂಧಿಸಿದಂತೆ ಪ್ರತಿಯೊಂದು ನೋಟಿಫಿಕೇಷನ್ ಅಥವಾ ಒಂದು ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ 1:1 ಲಿಸ್ಟ್ ಬಿಡ್ತಾರೆ. ಯಾವ ಒಂದು ವೆಬ್ಸೈಟ್ನಲ್ಲಿ ಬಿಡ್ತಾರೆ ಅಂತ ಭಾಳಷ್ಟು ಜನ ಕೇಳ್ತಾ ಇದ್ರಿ. ಆದ್ದರಿಂದ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸಂಪೂರ್ಣವಾಗಿ. ನೋಡಿ ಸ್ನೇಹಿತರೆ, ಅರ್ಜಿಯನ್ನು ಕಡ್ಡಾಯವಾಗಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಅಥವಾ ವಿದ್ಯುತ್ ಸರಬರಾಜು ಕಂಪನಿಗಳ ಈ ಕೆಳಗೆ ತಿಳಿಸಿರುವ ಯಾವುದಾದರೂ ವೆಬ್ಸೈಟ್ ಮೂಲಕ ಸಲ್ಲಿಸಬಹುದಾಗಿರುತ್ತದೆ. ಆದರೆ ಯಾವುದೇ ವಿಧಾನದ ಅರ್ಜಿಗಳನ್ನು ಸಲ್ಲಿಸಲು ಅವಕಾಶವಿರುವುದಿಲ್ಲ. ಇದು ಕ್ಲಿಯರ್ ಆಗಿ ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ನೋಟಿಫಿಕೇಷನಲ್ಲಿ ಅರ್ಜಿ ಹೇಗೆ ಹಾಕುವುದು ಅಂತ ಹೇಳಿ ನಿಮಗೆ ಈ ಒಂದು ವೆಬ್ಸೈಟ್ ಲಿಂಕ್ಗಳ ಸಂಪೂರ್ಣ ಡೀಟೇಲ್ಸ್ ಕೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಮೊದಲನೇದಾಗಿ https kptcl.karnataka.government.in. ನೋಡಿ ಸ್ನೇಹಿತರೆ, ನೀವು ಇಷ್ಟೆಲ್ಲ ಪಡದೇ ಇದ್ದರೆ ಜಸ್ಟ್ ನೀವು kptcl.karnataka.government.in ಅಂತ ಸರ್ಚ್ ಮಾಡಿದ್ರೆ ಸಾಕು. ನಿಮಗೆ ಅಫಿಷಿಯಲ್ ಪೇಜ್ ಓಪನ್ ಆಗುತ್ತೆ. ಆ ಒಂದು ಅಫಿಷಿಯಲ್ ಪೇಜಲ್ಲಿ ನೀವು KPTCLಗೆ ಅರ್ಜಿಯನ್ನು ಹಾಕಿದರೆ ಅಥವಾ ಫಿಸಿಕಲ್ ಸೆಲೆಕ್ಟ್ ಆಗಿದ್ದರೆ, ಈಗೆಲ್ಲ ಆಗಿದೆ, ಡಾಕ್ಯುಮೆಂಟ್ ಕೂಡ ಆಗಿದೆ ಫಿಸಿಕಲ್ನಲ್ಲಿ. ಇದು ನಿಮ್ಮ ಲಿಸ್ಟ್ ಹೇಗೆ ಚೆಕ್ ಮಾಡುವುದು ಎಂದು ಈ ಒಂದು ವೆಬ್ಸೈಟ್ನಲ್ಲಿ ನೋಡಬಹುದು. ಮತ್ತು bescom.karnataka.government.in ಸೆಸ್ ಮೈಸೂರು. ನೋಡಿ ಸ್ನೇಹಿತರೆ, ಇಲ್ಲಿ CESC mysore.karnataka.government.in, mescom.karnataka.government.in, hescom.karnataka.government.in, juscom.karnataka.government.in. ನೋಡಿ ಸ್ನೇಹಿತರೆ, ನಿಮ್ಮ ಒಂದು ನಿಗಮ ಮಂಡಳಿ ಅಥವಾ ಕಂಪನಿಗೆ ಎಲ್ಲಿ ನೀವು ಹೇಗೆ ಚೆಕ್ ಮಾಡುವುದು ಅಂತ ಸಂಪೂರ್ಣವಾಗಿ ಈ ಒಂದು ಲಿಂಕ್ ತಿಳಿಸ್ಕೊಟ್ಟಿದ್ದೇನೆ. ಮತ್ತು ಒಂದು ಎಕ್ಸಾಂಪಲ್ ನಿಮಗೆ ಹೇಗೆ ನಿಮ್ಮ ಲಿಸ್ಟನ್ನು ಚೆಕ್ ಮಾಡುವುದು ಅಂತ ಲೈವ್ ಪ್ರೂಫಾಗಿ ನಿಮಗೆ ಗೂಗಲ್ನಲ್ಲಿ ಹೋಗಿ ತಿಳಿಸ್ಕೊಡ್ತೇನೆ. ನೀವು ಯಾರಿಗೆ ಕೇಳುವ ಅವಶ್ಯಕತೆ ಇರುವುದಿಲ್ಲ. ಯಾವುದೇ ಒಂದು ಬಿಗ್ ಅಪ್ಡೇಟ್ ಬಂದರೂ ಕೂಡ ನಿಮಗೆ ನೀವು ತಿಳಿದುಕೊಳ್ಳಲು ಸಹಾಯಕಾರಿಯಾಗುತ್ತದೆ. ಒಂದು ವೆಬ್ಸೈಟ್ ಲಿಂಕ್ ತೋರಿಸ್ತಾ ಇದ್ದೇನೆ ನೋಡಿ ಸ್ನೇಹಿತರೆ, ಇಲ್ಲಿ ಬೆಸ್ಕಾಮ್ದು ಸೆಲೆಕ್ಟ್ ಆಗಿದೆ. ಈ ಒಂದು ಬೆಸ್ಕಾಮ್ನಲ್ಲಿ ಹೋಗಿ ಫಸ್ಟ್ ಬರುವಂಥ ಅಫಿಷಿಯಲ್ ಪೇಜನ್ನು ಓಪನ್ ಮಾಡಿಕೊಳ್ಳಿ. ಓಪನ್ ಮಾಡಿಕೊಂಡು ಸ್ವಲ್ಪ ಕಾಯಿರಿ. ನಂತರ ಇಲ್ಲಿ ಅಫಿಷಿಯಲ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ರೆಡ್ ಆಲ್ ಅಂತ ಇದೆ ನೋಡಿ, ರೀಡ್ ಆಲ್ ಅಂತ ಇದೆ ನೋಡಿ. ಇಲ್ಲಿ ಕ್ಲಿಕ್ ತೋರಿಸ್ತಿದೆ ನೋಡಿ. ಈ ಒಂದು ಮೆನು ಮೇಲೆ ಕ್ಲಿಕ್ ಮಾಡಿ. ಈ ಮೆನು ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಒಂದು ಅಫಿಷಿಯಲ್ ನೋಟಿಸ್ಗಳು ಕಾಣ್ತಾ ಇದೆ. 2 weeks ಆಗೋ ಆನ್ಲೈನ್ ಟ್ರೆಂಡಿಂಗ್ ಅಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ನೋಟಿಫಿಕೇಷನ್ ಕಳಿಸಿದ್ದಾರೆ. ನೀವು ಇಲ್ಲಿ ಲಿಸ್ಟ್ ಬಂದಿರುವುದನ್ನು ನೋಡಬಹುದಾಗಿದೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ಅಪ್ಡೇಟ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.